ನೋಡೋಣ ಬನ್ನಿ ಪದ್ಮಜಳ ಕಥೆ. ನಮ್ಮೆಲ್ಲರ ಥರನೇ ಕಣ್ಣು ತುಂಬ ಕನಸು ತುಂಬಿಕೊಂಡು ಅಮೆರಿಕಕ್ಕೆ ಬಂದಳು ಪದ್ಮಜ. ಇಲ್ಲಿ ಬಂದ ನಂತರ ಇಲ್ಲಿನ ದಿನನಿತ್ಯದ ಗ್ರೈಂಡು, ಲಾಂಡ್ರಿ, ಗ್ರೋಸರಿ ಇದರ ಮಧ್ಯೆ ಓಡ್ ಹೋಗ್ತಿರೋ ವೀಕೆಂಡ್ಸು ಅವಳ ಕನಸುಗಳನ್ನು ನುಚ್ಚು ನೂರು ಮಾಡಿವೆ. ಇಲ್ಲಿ ತನ್ನದೇ ಆದ ಒಂದು ಪುಟ್ಟ ಕನ್ನಡ ಪ್ರಪಂಚ ಮಾಡ್ಕೊಂಡಿದ್ರು ಇಂಡಿಯಾ ಚಪಲ ಮಾತ್ರ ಬಿಟ್ಟಿಲ್ಲ. ಪೈ ಕೂಡ ಹಾಕೊಂಡು ಇಂಡಿಯಾ ಟ್ರಿಪ್ಪಿಗೋಸ್ಕರ ಕಾಯ್ತಾ ಇರ್ತಾಳೆ. ಮೊದಲೇನೋ ಇಂಡಿಯಾಗೆ ಹೋದರೆ NRI ಅಂತ ಹೇಳಿ ಸಖತ್ ಭಾವ ಸಿಗ್ತಾ ಇತ್ತು. ಈಚೀಚೆಗೆ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಯಾರು ಕ್ಯಾರೇನಲ್ಲ. ನಮ್ಮ ಕತೆ ಹೇಗಾಗಿದೆ ಅಂತಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರುನಾಡ ದೇಶದಿ ದೂರ ದೇಶಕ್ಕೆ ವಲಸೆ ಹೋದ NRI ಪ್ರಜೆಗಳು. ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ಸ್. ಅಪ್ಪ ಅಮ್ಮಗೆ ಮಾತು ಉಳಿಸಿ ಕಷ್ಟಪಟ್ಟು ಓದು ಮುಗಿಸಿ ಲೈನ್ನಲ್ಲಿ ನಿಂತು ವೀಸಾ ಗಳಿಸಿ ದೂರ ದೇಶವ ಸೇರಿದೆವು. ದೇಶ ಬಿಟ್ಟು ವಲಸೆ ಹೋದ NRI ಪ್ರಜೆಗಳು. ಅಂತೂ 8-10 ವರ್ಷ ಕಳೆದ ಮೇಲೆ ಬೆಂಗಳೂರಿಗೆ ಹೊರಟು ನಿಂತಿದ್ದಾಳೆ ಪದ್ಮಜ. ಬನ್ನಿ, ನಿಮ್ಮೆಲ್ಲರನ್ನು ಫ್ರೀಯಾಗೆ ಅವಳ ಜೊತೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ. ಹತ್ತೋಣ ಫ್ಲೈಟು. ನಮಸ್ಕಾರ. ಬೇ ಏರಿಯಾಯಿಂದ ಬೆಂಗಳೂರಿಗೆ ಹೊರಟಿರುವ ಅಕ್ಕ ಏರ್ ಫ್ಲೈಟ್ 2014ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಯಾತ್ರಿಗಳಲ್ಲಿ ವಿನಂತಿ, ನಿಮ್ಮ ಸೆಲ್ಫೋನ್, ಪೇಜರ್, ಶಬ್ದ ಮಾಡುವ ಎಲ್ಲ ಥರದ ಲ್ಯಾಪ್ಟಾಪ್ಗಳನ್ನು ಬಂದು ಮಾಡಬೇಕು. ತೂಕಡಿಸುವ ಗಂಡಸರನ್ನು, ಮಾತನಾಡುವ ಹೆಂಗಸರನ್ನು, ಕಿರುಚಾಡಿ ಓಡಾಡುವ ಮಕ್ಕಳನ್ನು ಓವರ್ ಹೆಡ್ ಬಿನ್ ಅಥವಾ ನಿಮ್ಮ ಮುಂದಿನ ಕುರ್ಚಿಯ ಕೆಳಗೆ ತುರುಕಿ. ಹಾಸ್ಯ ಸನ್ನಿವೇಶ ಬಂದಾಗ ತಲೆಯನ್ನು ಹೀಗೆ ಬಗ್ಗಿಸಿ, ಹಲ್ಲನ್ನು ಹೀಗೆ ಕಿಸಿದು, ಹೊಟ್ಟೆ ಹಿಡಿದು ಜೋರಾಗಿ ನಕ್ಕುಬಿಡಿ. ಜೊತೆಗೆ ನಿಮ್ಮ ಬಲಗೈಯನ್ನು ಹೀಗೆ ತಂದು ಎಡಗೈಯನ್ನು ಹೀಗೆ ಜೋಡಿಸಿ ಚಪ್ಪಾಳೆ ತಟ್ಟಿ. ಯಾತ್ರಿಗಳೇ, we have reached Bangalore. If you survive the traffic, we hope to see you again on Akka Air 2016. Enjoy your visit. ಅಂತೂ ಬೆಂಗಳೂರಿನ ಬಸವನಗುಡಿಲಿರೋ ಅಮ್ಮನ ಮನೆಗೆ ಬಂದು ತಲುಪಿದಾಳೆ ಪದ್ಮಜ. ಅಮ್ಮನ ಕೈ ಅಡಿಗೆ ತಿನ್ನೋದಕ್ಕೆ ಕಾಯ್ತಾ ಇದ್ದಾಳೆ. ಯಾಕೆಂದರೆ ಅಮೇರಿಕಾದಲ್ಲಿರೋವಾಗ ಬೆಳಗ್ಗೆ ಎದ್ರೆ ಕಾರ್ನು ಫ್ಲೇಕ್ಸು, ಮಧ್ಯಾಹ್ನಕ್ಕೆ 2 ಬ್ರೆಡ್ ಪೀಸು, ರಾತ್ರಿ ಮತ್ತೆ ತಂಗ್ಳ ರೈಸು, ತಿಂದು ಮುಗಿದೋಯ್ತು ನಮ್ಮ ವಯಸ್ಸು. ಬೆಂಗಳೂರಲ್ಲಿ ಇದ್ದಾಗ ವಿದ್ಯಾರ್ಥಿ ಭವನ್, ಮಧ್ಯಾಹ್ನ ದೋಸೆ ದ್ವಾರಕ ಭವನ್, ರಾತ್ರಿ ಜಾಮೂನ್ ಆರ್ಯ ಭವನ್, ತಿಂದು ಮಲಗಿದ್ರೆ ಸೇರ್ದೆ ಹೆವನ್. ದೇಶ ಬಿಟ್ಟು ವಲಸೆ ಹೋದ NRI ಪ್ರಜೆಗಳು. ಜೆಟ್ಲಾಗೆಲ್ಲ ಹೋಯ್ತಾ? ಅಮ್ಮ, ಸ್ವಪ್ನೋಡ್ ಸುಪ್ರಭಾತಕ್ಕೆ ಎಚ್ಚರ ಆಗೋಯ್ತು. ಅಮ್ಮ, ಸಖತ್ ಹಶ್ವಾಗಿದೆ. ಏನ್ ತಿಂಡಿ ಮಾಡಿದ್ಯಾ? ಅಕ್ಕಿ ರೊಟ್ಟಿನೋ ಪೂರಿ ಸಾಗುನೋ? ಇಲ್ಲ ಕಣೆ, ನಿಮ್ಮ ಅಪ್ಪಂಗೆ ಕೊಲೆಸ್ಟ್ರಾಲ್ ಏರ್ಬಿಟ್ಮೇಲೆ ಹಾರ್ಟ್ ಹೆಲ್ತಿ ಡಯಟ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಓಟ್ ಮೀಲು ಇಲ್ಲ ಸೀರಿಯಲ್ಲು. ಈ ಹಾಳಾದ ಓಟ್ ಮೀಲು 1000 ಮೈಲಿ ದೂರ ಬಂದ್ರು ನನ್ ಬೆನ್ ಬಿಡ್ದು. ಹಾಳಾದ್ರು ಮಕ್ಕಳಿ. ಅಮ್ಮ, ಗಣೇಶನ್ ಹಬ್ಬ ಅಲ್ಲ, ಕಡುಬು ಮಾಡೋಣ ಹಬ್ಬ. ಅಮ್ಮ, ಕಡುಬು
ಕಡುಬು ಅಚ್ಚು ನಿಮ್ಮಮ್ಮ ಮನೆ ಮಟ್ಟಕ್ಕೆ ಒಗ್ಗರಣೆ ಹಾಕಿ ಕೋಸಂಬರಿ ಮಾಡಿದರೆ ಹೆಚ್ಚೆಚ್ಚು. ಕಡುಬು ಇಲ್ಲದೆ ಗಣೇಶನ ಹಬ್ಬ ಏನು ಮಜಾ ಹೇಳಿ. ಹೋಗ್ಕೊಳ್ಳಿ ಬಿಡಮ್ಮ, ಮನೆ ಮನೆಗೆ ಹೋಗಿ ನೂರನ್ ಗಣೇಶನ್ ನೋಡ್ಕೊಂಬರೋಣ ಬಮ್ಮ. ಅಯ್ಯೋ, ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಮನೆ ಮನೆಗೂ ಹೋಗಿ ಗಣೇಶ ನೋಡಕ್ ಹೋಗುತ್ತೇನೆ ಪದ್ಮಜ. ಆದ್ರೂ ನಮ್ಮ ಆಚಾರ ಬಿಡಕ್ಕಾಗಲ್ಲ ನೋಡು. ಅಮೇರಿಕಾದ ಅಕ್ಕ ಸಮ್ಮೇಳನದವರು ಗಣೇಶನ ಪೂಜೆನ ಲೈವ್ ಸ್ಟ್ರೀಮ್ ಮಾಡ್ತಿದ್ದಾರೆ. ಮನೇಲೇ ಕೂತ್ಕೊಂಡು 108 ಗಣೇಶ ನೋಡ್ಬೋದು. ಮನೇಲೇ ಕೂತ್ಕೊಂಡು ಲೈವ್ ಸ್ಟ್ರೀಮಲ್ಲಿ ಗಣೇಶನ್ ನೋಡ್ಬಿಟ್ರೆ ಗಣೇಶನ್ ರಂಗೋಲೆ. ಅದಕ್ಕೂ ಉಪಾಯ ಇದೆ. ಫೇಸ್ಬುಕ್ ಅಲ್ಲಿ ಕಲರ್ಸ್ ಆಫ್ ಗಣೇಶ ಅಂತ ಗ್ರೂಪ್ ಮಾಡ್ಕೊಂಡಿದ್ದೀವಿ, ರಂಗೋಲಿ ಗ್ರೂಪು. ಅದರಲ್ಲಿ ನನ್ ಗಣೇಶನ್ ರಂಗೋಲಿಗೆ ಮ್ಯಾಕ್ಸಿಮಮ್ ಲೈಕ್ಸ್ ಗೊತ್ತಾ. ಈ ಫೇಸ್ಬುಕ್ ಬಂದಿದ್ದು ನಿಮ್ಮಮ್ಮ ಫೇಸ್ ತೋರಿಸೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಅಪ್ಪ ನೀ ಸ್ವಲ್ಪ ಸುಮ್ಮನೆ ಇರು. ಈಗ ಅಟ್ಲೀಸ್ಟ್ ಓಟ್ ಮೀಲ್ ಆರು ಇಡ್ತಾ ಇದ್ದಾಳೆ. ನೆಕ್ಸ್ಟು ಓಟ್ ಮೀಲ್ ಇಮೇಜ್ ಪೋಸ್ಟ್ ನೀನು ಎಷ್ಟು ಡಿಸ್ಲೈಕ್ ಓದಿದ್ರು ಅದೇ ಗತಿ ಅಲ್ವೇ. ನೀನೇನು ಈ ತರ ಗೌರಮ್ಮನ್ ತರ ಡ್ರೆಸ್ ಮಾಡ್ಕೊಂಡಿದ್ಯಾ? ನಿಮ್ಮ ಅತ್ತಿಗೆ ನೋಡು, ಎಷ್ಟು ಫ್ಯಾಷನಬಲ್ ಡ್ರೆಸ್ ಮಾಡ್ಕೊತಾಳೆ. ಅವಳೆ ಅಮೇರಿಕಾ ರಿಟರ್ನ್ ಅನ್ಕೊಂಡ್ಬಿಡ್ತಾರೆ. ಅಪ್ಪ ಏನ್ ಸೀನು, ನಿನ್ನ ಹೆಂಡತಿ ಸೊಸೆನ್ ಭಾರಿ ಹೋಗ್ಬಿಡ್ತಿದ್ದಾಳೆ. ಏನು ಕೇಳ್ತೀಯಮ್ಮ, ನಿಮ್ಮಮ್ಮ ಫುಲ್ ಪಾರ್ಟಿನೇ ಚೇಂಜು. ಅವಳ ಸೊಸೆ ವಾರಕ್ಕೊಂದ್ಸಲ ಜಿಮ್ಮು ಸ್ಪಾ ಅಂತ ಕರ್ಕೊಂಡು ಹೋಗ್ತಾನೇ ಇರ್ತಾಳೆ. ಸಾಲದ್ದಕ್ಕೆ ತಿಂಗಳಿಗೊಂದು ಡಿಸೈನರ್ ಸ್ಯಾರಿ ಬೇರೆ. ಒಟ್ಟಿನಲ್ಲಿ ಇವರೆಲ್ಲ ಸೇರ್ಕೊಂಡು ನನ್ನನ್ನು ಮೂಲೆಗೆ ತಳ್ಳಿಬಿಟ್ಟಿದ್ದಾರೆ. ಅಮ್ಮ ಜಿಮ್ಮಿಗೆ ಹೋಗ್ತೀಯಾ? ಹೌದು ಕಣೆ, ನೋಡು ಚೋನಾಗಿರೋದು ಗೊತ್ತಾ. ಸರಿ, ನೀನು ಅಮೇರಿಕಾದಲ್ಲಿರೋಳು, ನೀನು ಸ್ಪಾ ಜಿಮ್ ಇದಕ್ಕೆಲ್ಲ ವೀಕೆಂಡಲ್ಲಿ ಹೋಗಲ್ವಾ? ವೀಕೆಂಡಲ್ಲಿ ವಿಷ್ಣು ಸಹಸ್ರನಾಮ, ಭಜನೆ, ಭಾನುವಾರ ಮಕ್ಕಳಿಗೆ ಕನ್ನಡ ಕ್ಲಾಸು, ಹಬ್ಬ ಹುಣ್ಣೆ ಅಂದರೆ ಅರ್ಶಿನ ಕುಂಕುಮ ಅಂತ ಕರೀತಾರೆ. ಹಿಂಗೆ ಆಗೋಗುತ್ತೆ ವೀಕೆಂಡು. ನೋಡಿ ನಿಮ್ಮ ಅತ್ತಿಗೆ ಬಂದ್ಲು. ಏ ಕಾತ್ಯಾಯಿನಿ ಅತ್ತಿಗೆ. ಹಾಯ್ ಕಾತ್ಯಾಯಿನಿ ಅತ್ತಿಗೆ. Oh, Padmaja, that's so old school. And I am not Katyayani, just Cat. ಏ ಕ್ಯಾಟು, ಒಳ್ಳೆ ಫ್ಯಾಷನ್ ಕ್ಯಾಟಲಾಗ್ ಇಳ್ದಂಗೆ ಇದೆಯಾ. ಎಲ್ಲಿ ಆ ಪರ್ಸ್ ತೋರ್ಸು. ಇದು ನಾನು ಲಾಸ್ಟ್ ಟೈಮ್ ಅಮೇರಿಕಾಯಿಂದ ತಂದ್ಕೊಟ್ಟಿದ್ದ. OMG, the purse that she got me from Walmart, my servant maid Ningi, even she did not have it. This is Louis Vuitton. I got it from my trip to Paris, you know. I don't think this is available in America. Limited edition. By the way, who are you marrying? Who am I wearing? You mean what am I wearing? No, who are you wearing? Are you wearing Ritu Berry, Lata Puttanna, or Versace? ಒಂದು ದಿನ ಈಚೆನೂ ಒರೆಸ್ತಿಲ್ಲ, ಆಚೆನೂ ಒರೆಸ್ತಿಲ್ಲ. ಹಾಕೊಳ್ಳೋದು ಮಾತ್ರ ವರ್ಷಾಚೆ. I know who I'm wearing. I'm wearing Papanna from Ladies Fashion Kenya and Linganna from Sari Palace. Oh my God, Kang, look at you. What a mess. You need a makeover, darling. Let me check my calendar. Monday, I have GNO. Tuesday, personal trainer. Wednesday,
date night with Packy Baby. ಏ ಯಾರಮ್ಮ ಪ್ಯಾಕಿ ಬೇಬಿ ಡೇಟು ಗೀಟು ಅಂತಾಳೆ. ಅಲ್ಲ ಕಣೆ, ಪ್ಯಾಕಿ ಅಂದ್ರೆ ನಿಮ್ಮ ಅಣ್ಣ ಪ್ರಕಾಶ. ಪುಣ್ಯಕ್ಕೆ ಅವನ ಹೆಸರು ಸಚ್ಚಿದಾನಂದ ಅಂತ ಇಡ್ಲಿಲ್ಲ, ಸಾಕಿ ಬೇಬಿ ಆಗಿರ್ತಿದ್ದ. Thursday. I'll see you on Thursday, okay? I'll check your status on Facebook. Phil, bye-bye. ಆದರಿಲ್ಲ ಅಮ್ಮ ಈ ಅತ್ತಿಗೆ ಅದೇನಷ್ಟು ಬಿಸಿ, ಅಡಿಗೆ ಹೊಡಿದಾಳೆ, ಕೆಲ್ಸದವಳಿದಾಳೆ, 16 ವರ್ಷದ ಮಗ ಇದ್ರು ಇನ್ನೂ ನಾನೇ ಇಟ್ಕೊಂಡಿದ್ದಾಳೆ. ಯಾವಾಗ ನೋಡಿದ್ರು ಬಿಸಿ 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 ಅಂತಿರ್ತಾಳೆ. ಅಲ್ಲ ಕಣೆ, ಇವರನ್ನೆಲ್ಲ ಮ್ಯಾನೇಜ್ ಮಾಡೋದೇ ಅವಳ ಕೆಲಸ ಅಲ್ದೇನೆಮ್ಮ. ಅದ್ ಸರಿ, ಅಮೇರಿಕಾದಲ್ಲಿ ಇದೆಯಾ ನೀನು? ಇವರನ್ನೆಲ್ಲ ನೀನ್ ಇಟ್ಕೊಂಡಿಲ್ವೇನಿ? ಇಟ್ಕೊಂಡಿದ್ದೀನಿ. ಕುಕ್ಕರ್ರು, ಕ್ಲೀನರ್ರು, ಡ್ರೈವರು, ಮಾಲಿ, ಜಾಡ್ ಮಾಲಿ. ಹೇಳಿ ಬಂದು ಯಾಕೆ ಬೇಜಾರು ಮಾಡ್ತೀಯಾ? ನಿನ್ನ ಹತ್ರ ಮಾತಾಡ್ತಾ ಕೂತಿದ್ರೆ ನಾನು ಇಂಡಿಯಾಗೆ ಬಂದಿರೋ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಮರ್ತೋಗುತ್ತೆ. ಏನಪ್ಪ ಅದು ಅಂತ ಇಂಪಾರ್ಟೆಂಟ್ ಕೆಲಸ? 10 ಸೀರೆ ತಗೊಂಡಿದ್ದೀನಿ, ಬ್ಲೌಸ್ ಹೊಲಿಸ್ಬೇಕು. ಇಲ್ಲಾಂದ್ರೆ ಅಟ್ಲಾಂಟಾ ಅಕ್ಕ ಉಟ್ಕೊಂಡಿದ್ದ ಸೀರೆನೆ ಬೇರೆ ಅಕ್ಕ ನನ್ನ ಮಾನ ಮರ್ಯಾದೆ ಪ್ರಶ್ನೆ. ಇಲ್ಲೇ ಮೂಲೆನಲ್ಲಿ ಪಾಪಣ್ಣನ ಹತ್ರ ಬ್ಲೌಸ್ ಹೊಲ್ಸ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಹೋಗಮ್ಮ, ಹುಷಾರು. ಇವಳೇನು ಬರೀ ಬ್ಲೌಸು ಬಾಗ್ನ ಸೀರೆ ಓಡಾಡ್ತಿದ್ದಾಳೆ, ಒಂದು ಸೈಟು ಮನೆ ವಿಚಾರನೇ ಕಾಣೆ. ಆ ಸಿಂಗಾಪುರ್ ಹುಡುಗ ಇವನಿಗೆ ಬಂದಿದ್ನಲ್ಲ, ಅವನು 3 ಮನೆ ಬಾಡಿಗೆ ಬಿಟ್ಕೊಂಡಿದ್ದಾನೆ. ಅವ್ನು ದುಬೈನವನು 6 ಮಳಿಗೆ ಬಾಡಿಗೆ. ನೀನು ಅದೇನೋ ಅಮೇರಿಕಾ ಅಂತ ಗಿಲಿ ಹಿಡ್ಕೊಂಡು ಕೊಟ್ಟ್ಯಾ, ಒಂದು 30-40 ಸೈಟು ಕಾಣೆ. ಸಿಂಗಪೂರು ದುಬೈ ಬಿಡ್ರಿ, ನಮ್ಮ ಮಗ ಪ್ರಕಾಶ ಇಲ್ಲೇ ಬೆಂಗಳೂರಲ್ಲಿ ಇದ್ಕೊಂಡು ದೊಡ್ಡ ಬಿಸ್ನೆಸ್ ಮಾಡಿ ಅರ್ಧ ಬೆಂಗಳೂರೇ ಕೊಟ್ಕೊಂಡ್ಬಿಟ್ಟ. ಆ ಪಾನಿಪುರಿ ಗಾಡಿಯವನ, ಮೇಡಮ್ ಇನ್ಸ್ಟಾಲ್ಮೆಂಟಲ್ಲಿ 6 ಮಾಳಿಗೆ ತಗೊಂಡೆ ಮೇಡಮ್ ಅಂತ ಹೇಳ್ದಾರೆ. ಏನೋ ಇವಳ ದುರದೃಷ್ಟ, ಅಮೇರಿಕಾ ಕೊಟ್ವಿ, ಸಿಕ್ಕಾಕೊಂಡ್ಬಿಟ್ಲು. ಎಮರ್ಜೆನ್ಸಿ. ಏನೈತೆ? ಆಕ್ಸಿಡೆಂಟ್ ಏನೇ? ಪಾಪಣ್ಣ ಬಾಗಿಲು ಮುಚ್ಕೊಂಡು ಹೊಟ್ಟೋಗಿದ್ದಾನೆ. 2 ವಾರ ಬರಲ್ವಂತೆ. ಅಮ್ಮ ಬ್ಲೌಸ್ ಇದ್ದೇ ಇದ್ರೆ ನನ್ನ ಬಾಳು ಹಾಳಾಗೋಗುತ್ತೆ ಕಣಮ್ಮ. ನಿನ್ ಬ್ಲೌಸ್ ಅಷ್ಟೇ ತಾನೆ ತಾಳು. ನಿಮ್ಮ ಅತ್ತಿಗೆ ಟೈಲರು ಪ್ಯಾಲೇಸ್ ಆರ್ಚರ್ಡಲ್ಲಿದ್ದಾನೆ. ಬಾಲಿವುಡ್ ಡಿಸೈನರ್ಸ್ಗೆಲ್ಲ ಹೊಲಿತಾನೆ. ಅವನ ಹತ್ರ ನೀನು ಹೊಲಿಸ್ಕೊಂಬಂತೆ. ಹೆಂಗ್ ಹೋಗ್ಲಿ ಪ್ಯಾಲೇಸ್ ಆರ್ಚರ್ಡ್ಸ್ಗೆ? Cool Jane Maga in the house. ನೋಡು, ಕೂಲ್ ಜೈನ್ ಮಗ ಬಂದ. ಕೂಲ್ ಜೈನ್ ಮಗ ಪ್ರಕಾಶಣ್ಣನ ಮಗ ಪ್ರಸನ್ನ ಅಲ್ವಮ್ಮ? ಅವನೇ Damn auntie. ನಾನು ಕೂಲ್ ಜೇನ್ ಮಗ. ಅಮೆರಿಕಾದು NL ಕೂಲ್ ಜೇದು ಕೂಲ್. ಯೋ ಹನಿ ಸಿಂಗ್ದು ಹನಿ ಅಂದ್ರೆ ಜೇನು. ಸ್ವಲ್ಪ ಕನ್ನಡ ಟಚ್ಗೆ ಮಗ ಕೂಲ್ ಜೇನ್ ಮಗ. ಓಟ್ ಮೀಲ್ ಕೊಡ್ಲೇನು? ಓಟ್ ಮೀಲ್ ಏನಿದ್ರು ತಾತಂಗೆ, ದರ್ಶಿನಿ ಇಡ್ಲಿ ಸಾಂಬಾರ್ ತರ್ಸು ನನಗೆ. ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡ್ತೀಯಲ್ಲ. ಒಂದು ದಿನ ಮಂತ್ರ ಮಾತ್ರ ಬಾಯಲ್ಲಿ ಹೊರಡಲಿಲ್ಲ. ಈ ದರಿದ್ರ ರ್ಯಾಪ್ಗೇನು ಕಡಿಮೆ ಇಲ್ಲ. ಅಲ್ರಿ, ಇವಾಗ ಒಂದು ಮಂತ್ರ ಹೇಳಿ ಏನ್ರಿ ಮಾಡ್ಬೇಕು? ಅವನು ಹನಿ ಸಿಂಗ್ ತರ ದೊಡ್ಡ ಮ್ಯೂಸಿಷಿಯನ್ ಆಗ್ತಾನೆ. ಮ್ಯೂಸಿಷಿಯನ್ ಡಾಕ್ಟ್ರು ಇಂಜಿನಿಯರು ಮಾಡಲ್ವಮ್ಮ?
doctor, engineer, that's so uncool. I'll be a rapper and hang by the pool. ಮಾಡಿ ಅಂತೆ ರ್ಯಾಪು. ಈಗ ನಿಮ್ಮ ಅತ್ತೆನ ಪ್ಯಾಲೇಸ್ ಆರ್ಚರ್ಡ್ಗೆ ನಿನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತೀನೋ? Say what? Nan bike kuradu, just hot chicks. Auntie alla kutre, that's just sick. City taxi karire, ಮಾಡ್ತಾರೆ pick. Time ಆಯ್ತು ಬರ್ತೀನಿ, tick tock tick. Ciao Pam auntie. ಅಮ್ಮ ಸಿಟಿ ಟ್ಯಾಕ್ಸಿಲಿ ಹೋಗ್ಲಮ್ಮ. ಮನೆಯಲ್ಲಿ 4 ಗಾಡಿ ಇಟ್ಕೊಂಡು ಸಿಟಿ ಟ್ಯಾಕ್ಸಿ ಕರ್ಸಿದ್ರೆ ಅಕ್ಕಪಕ್ಕದ ಮನೆಯವ್ರು ಏನು ಅನ್ಕೋತಾರೆ? ಮನೆ ಮರ್ಯಾದೆ ಪ್ರಶ್ನೆ. ತಾಳು ನಿಮ್ಮ ಅಣ್ಣ ಪ್ರಕಾಶನ್ ಕರಿತೀನಿ, ಬೆನ್ಸ್ ಗಾಡಿ ಕರ್ಕೊಂಡು ಹೋಗ್ತಾನೆ. ಪ್ರಕಾಶ ಏನೇ ನಿದ್ದೆ ಬಂತ? ಟೆಂಪ್ರಪೀಡಿಗೆ ಹಾಕ್ಸಿದ್ದೀನಿ ಗೆಸ್ಟ್ ಬೆಡ್ರೂಮ್ ಅಲ್ಲುವೆ. ನಿದ್ದೆ ಎಲ್ಲ ಹಾರೋಯ್ತು ಕಣೋ. ನನ್ನ ಟೇಲರು ಬಾಗ್ಲು ಹಾಕೊಂಡು ಹೊಟ್ಟೋಗಿದ್ದಾನೆ. ಲೋ ಅತ್ತಿಗೆ ಟೇಲರು ಪ್ಯಾಲೇಸ್ ಆರ್ಚರ್ಸ್ ಅಲ್ಲಿ ಇದಾನಂತೆಲ್ಲ ಕರ್ಕೊಂಡು ಹೋಗೋ. ನಿನ್ ಬ್ಲೌಸ್ ಹೊಲ್ಸಕ್ಕೆ ನನ್ನ ಬೆನ್ಸ್ ಗಾಡಿನ ಚಾನ್ಸೇ ಇಲ್ಲ. ಏನಿದ್ರು ನೀನೇನಾದ್ರು ಲೀಲಾ ಪ್ಯಾಲೇಸಲ್ಲೋ ಇಲ್ಲ ಸಿಟಿ ಇನ್ಸ್ಟಿಟ್ಯೂಟಲ್ಲೋ ಏನಾದ್ರು ನೀನು ಪಾರ್ಟಿ ಅರೇಂಜ್ ಮಾಡಿದ್ರೆ ಅವಾಗ ಕರ್ಕೊಂಡು ಹೋಗ್ತೀನಿ. ಏ ಪ್ರಕಾಶ, ಸೈಟು ಮನೆ ಒಂದು ವಿಚಾರಿಸೋಣ. ಹ್ಞೂ, ಅಂದ್ಹಾಗೆ ಅಪ್ಪ ಏನೋ ಸೈಟು ಫ್ಲ್ಯಾಟು ಅಂತ ಇದ್ರು. ಹ್ಞೂ ಕಣ, ಈ ಸಲನಾದರೂ ಸೈಟ್ ತಗೋಬೇಕು ಅಂತ ನನ್ನ 401k 529 ಎಲ್ಲ ದುಡ್ಡು ತಗೊಂಡು 25 ಲಕ್ಷ ರೂಪಾಯಿ ತಂದಿದ್ದೀನಿ ಕಣ. 25 ಲಕ್ಷನ? ಹ್ಞೂ ಕಣ. ಈಗ ಬೆಂಗಳೂರಲ್ಲಿ ಸೈಟ್ ಇರಲಿ 25 ಲಕ್ಷ ಸೈಟ್ ಸೀಯಿಂಗೂ ಸಾಕಾಗಲ್ಲ. ಹೋಗ್ಕೊಳ್ಳಿ, ಮೈಸೂರಲ್ಲಾರು ಕೊಡ್ಸೋ. ಮೈಸೂರ? ನಿಂಗೆ 25 ಲಕ್ಷಕ್ಕೆ ಚನ್ನಪಟ್ಟಣದಲ್ಲೂ ಸಿಗಲ್ಲ. ನೋಡು, ಏನಿದ್ರು 1 ಇಲ್ಲ 2 ಕೋಟಿ ಇದ್ರೆ ಹೇಳು, ನೋಡು 4-5 ಲಿಸ್ಟಿಂಗ್ ಇದೆ, ತೋರಿಸ್ತೀನಿ. 1 ಕೋಟಿ ಅಥವಾ 2 ಕೋಟಿನ? ಇಲ್ಲಪ್ಪ, ಈ ಸಲನು ನಾನು ತೆಪ್ಪಿಗೆ ಬ್ಲೌಸ್ ಹೊಲ್ಸ್ಕೊಂಡು ಹೋದ್ರೆ ಸಾಕು. ಅಪ್ಪ ನೀ ಕರ್ಕೊಂಡು ಹೋಗಪ್ಪ. ಅಯ್ಯೋ, ಕರ್ಕೊಂಡು ಹೋಗ್ತಿದ್ನಮ್ಮ. ಆದರೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ಆ ಮಹಾಪರ್ವ ಸೀರಿಯಲ್ ಬರುತ್ತಲ್ಲ, ಅದರಲ್ಲಿ ಚಿಂತಾದ್ರಿ ಇವತ್ತೊಂದು ಇಂಪಾರ್ಟೆಂಟ್ ರೋಲ್ ಇದೆ, ನೋಡಲೇಬೇಕಮ್ಮ. ತಿನ್ನೋದು ಸೀರಿಯಲ್ಲು, ನೋಡೋದು ಸೀರಿಯಲ್ಲು. ಈ ಮಹಾಪರ್ವ ಮಹಾಕರ್ಮ ಆಗೋಗಿದೆ. ಮನೆಯಲ್ಲಿ 4 ಗಾಡಿ ಇಟ್ಕೊಂಡಿದ್ದೀರಾ. ನಂಗೆ ಬೇಕು ಅಂದರೆ 1 ಗಾಡಿನೂ ಇಲ್ಲ. ಸಿಟಿ ಟ್ಯಾಕ್ಸಿ ತರಿಸ್ತೀನಿ ಅಂದರೆ ಮನೆ ಮರ್ಯಾದೆ ಪ್ರಶ್ನೆ. ನಾನು ಆಟೋ ಹಿಡ್ಕೊಂಡು ಹೋಗ್ತೀನಿ, ಏನಾದ್ರು ಮಾಡ್ಕೊಳ್ಳಿ. ಏ ಪ್ರಕಾಶ, ನೋಡಲ್ಲ ಆಟೋ ಹಿಡ್ಕೊಂಡು ಹೋಗ್ತಿದ್ದಾಳೆ ಅವಳು. ಬೆಳಗ್ಗೆ 10 ಗಂಟೆಯಲ್ಲಿ ಆಟೋ ನಂಬ್ಕೊಂಡು ಹೋಗಿದ್ದಾಳಲ್ಲ, ಎಲ್ಲಿ ಸಿಗತ್ತೆ? 10 ನಿಮಿಷಕ್ಕೆ ತಣ್ಣಗೆ ವಾಪಸ್ ಬರ್ತಾಳೆ. ಅಷ್ಟ್ರಲ್ಲಿ ನಿನ್ನ ಸೀರಿಯಲ್ಲು ಮುಗ್ದಿರತ್ತಲ್ಲ, ನೀನೇ ಕರ್ಕೊಂಡು ಹೋಗುವಂತೆ. ಸರಿ ಅನ್ನ. ಬೆಂಗಳೂರಣ್ಣ ಬೆಂಜು ಕಾರು, ಸೆಂಚುರಿ ಕ್ಲಬ್ಗೆ ಅವನೇ ಸ್ಟಾರು. ಅತ್ಗೆ ಕೈಲಿ ಕೂಚಿ ಬ್ಯಾಗು, ನೋಡಲ್ಲವಳು ಪ್ರೈಸು ಟ್ಯಾಗು. ನನ್ನ ಕಥೆ ಇಲ್ಲಿ ವಾಲು ಮಾರ್ಟು, ಹುಡುಕುತ್ತೀನಿ ಕ್ಲಿಯರೆನ್ಸ್ ಸ್ಪಾಟು. ಅಲ್ಲಿಗೆ ಹೋದ್ರು ತುಂಬಲ ಕಾಟು, ಮಿಲ್ಲು ನೋಡಿದ್ರೆ ಹೆದರುತ್ತೆ ಹಾರ್ಟು. ದೇಶ ಬಿಟ್ಟು ವಲಸೆ ಹೋದ ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್. ಅಂತೂ ಕೋಪ ಮಾಡಿಕೊಂಡು ಪದ್ಮಜ ಆಟೋ ಸ್ಟ್ಯಾಂಡಿಗೆ ಹೋಗಿದ್ದಾಳೆ. ಆಟೋ ಸಿಕ್ಕತ್ತೋ ಏನೋ, ನೋಡೋಣ ಬನ್ನಿ. ಏನಮ್ಮ ಮನೇಲಿ ಹೇಳಿ ಬಂದಿದ್ಯೇನು ವಾಪಸ್ ಬರಕ್ಕಿಲ್ಲ ಅಂತ? ನನ್ನ ಆಟೋನೇ ಸಿಕ್ತೆ ನಟ ಬರೋದಕ್ಕೆ. ಏನ್ರಿ
ಶೂಟಿಂಗ್ ನಡೀತಾ ಇತ್ತೇನ್ರಿ? ರೋಡ್ ಬದಿಯಲ್ಲಿ ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಾ, ಎತ್ತಾಕೊಂಡು ಹೋಗ್ರಿ. ಏಯ್ ಆಟ ಮುಟ್ಬೇಡ್ರಿ, ಹೋಗಲ್ಲೇ ಮುಚ್ಕೊಂಡು. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಆಟೋ ಡ್ರೈವರ್ ನೀವೇನಾ? ಏನ್ರಿ ಮೇಡಮ್, ಅಮೇರಿಕನೇನ್ರಿ? ಹೆಂಗ್ ಗೊತ್ತಾಯ್ತು? ಬೆಂಗಳೂರಲ್ಲಿ ವೀಕ್ ಡೇ ಬೆಳಗ್ಗೆ 10 ಗಂಟೆಯಲ್ಲಿ ಈಗ ಮೇಲಿಂದ ಕೆಳಗಡೆವರೆಗೂ ಸೀರೆ ಉಟ್ಕೊಂಡು ಯಾವುದೋ ಒಂದು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಅನ್ಕೊಂಡು ಬರೋರು ಅಮೇರಿಕಾದವ್ರದ್ದೇನೋ ಬೆಂಗಳೂರಿನವ್ರೇನ್ರಿ? ನೋಡ್ರಿ, ನಮ್ಮ ಬೆಂಗಳೂರಿನವರು ಒಂದು ಕಾರು ಅಥವಾ ಕಡೆಯ ಪಕ್ಷ ಒಂದು 2 ವೀಲರ್ ಇಟ್ಕೊಂಡಿರ್ತಾರೆ. ಹಲೋ, ಈಗ ಬೆಂಗಳೂರಲ್ಲಿ ಕಾರ್ ಯಾರು ಓಡ್ಸಕ್ಕಾಗತ್ತೆ? ಕಾಲೇ ಓಡ್ಸಕ್ಕಾಗಲ್ಲ. ನಾನು ಅಮೆರಿಕಾನಲ್ಲಿ ಕಾರ್ ಓಡಿಸ್ತೀನಿ, ಗೊತ್ತಾ? ಯಾವ ಕಾರ್ ರೀ? ಸೆಕೆಂಡ್ ಹ್ಯಾಂಡ್ ಅಂಡ ಏನ್ರಿ? ಇವ್ನ್ಗೆ ಹೆಂಗ್ ಗೊತ್ತಾಯ್ತು? ಆಡ್ಕೋತಿದ್ದಾನೆ. ನೀ ಸುಮ್ಮನೆ ತಲಹರಟೆ ಮಾಡದೆ ಪ್ಯಾಲೇಸ್ ಆರ್ಚರ್ಡ್ಸಿಗೆ ಬಾಪ್ಪ. ಇಲ್ಲ ಬರಕಿಲ್ಲ. ಹೋಗ್ಕೊಳ್ಳಿ, ಪದ್ಮನಾಭ ನಗರದಲ್ಲಿ ನಮ್ಮ ಅತ್ತೆ ಮನೆ, ಆಗಕ್ಕಿಲ್ಲ. ಚಿಕ್ಕಪೇಟೆಯಲ್ಲಿ ಗೌರಿ ನಾಟ್ ಕಮಿಂಗ್. ನೋ ಗೋಯಿಂಗ್. ಆಗಕ್ಕಿಲ್ಲ, ಬರಕಿಲ್ಲ, ಆಗಕ್ಕಿಲ್ಲ, ಬರಕ್ಕೆ. ನಿಲ್ಸಬಿಟ್ರಲ್ರಿ ಮಾತಾಡೋದು? ಎಲ್ಲಿ ಕೇಳಿದ್ರು ಬರಕ್ಕಿಲ್ಲ ಬರಕ್ಕಿಲ್ಲ ಅಂತೀಯಲ್ಲ, ಅದು ಎಲ್ಲಿ ಬರ್ತೀಯೋ ಬೋರ್ಡ್ ಹಾಕೊಂಡ್ಬಿಡು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ರೀ ಮೇಡಮ್, ನಿಮಗೆ ಬೋರ್ಡ್ ಹಾಕೊಂಡಿರೋ ಗಾಡಿ ಬೇಕಂದ್ರೆ ಅಲ್ಲಿ ಹೋಯ್ತೈತೆ ನೋಡ್ರಿ, ದೊಡ್ಡದಾಗಿ ಬೋರ್ಡ್ ಹಾಕೊಂಡು BTS ಬಸ್ಸು ಕೂತ್ಕೊಂಡು ಹೋಗ್ರಿ. ನಮ್ಮ ಮಹಾರಾಷ್ಟ್ರಕ್ಕೆ ಯಾಕ್ರಿ ಬಂದ್ರಿ? ನೋಡಪ್ಪ, ಬಸ್ಸಲ್ಲಿ ಹೋಗ್ಬೇಕು ಅಂದ್ರೆ ನಾನು ಆಟೋ ಹುಡ್ಕೊಂಡ್ ಬರ್ತಿದ್ನ. ನೀನ್ ಎಲ್ಲೂ ಬರಲ್ಲ ಅಂದ್ರೆ ಆಟೋ ಸ್ಟ್ಯಾಂಡಲ್ಲಿ ಯಾಕೆ ನಿಂತಿದೀಯಾ? ಹಂಗೆ ಕೇಳ್ರಿ ಕ್ವಶನ್ನ. ರೀ ಮೇಡಮ್, ನನ್ನ ನಿಜವಾದ ಕೆಲಸ ಏನು ಗೊತ್ತೇನ್ರಿ? ನಾನು ರಿಯಲ್ ಎಸ್ಟೇಟ್ ಬ್ರೋಕರು. ಇಲ್ಲಿ ಮಡಗಿದೀನಿ ನೋಡ್ರಿ ಆಟನ. ಇದು ಬರೀ ಲಾಸ್ಟ್ ತೋರ್ಸಕ್ಕಿಟ್ಟಿರೋದ್ರಿ. ಬೆಂಗಳೂರಲ್ಲಿ ಈಗ ಎಲ್ಲಾರು ರಿಯಲ್ ಎಸ್ಟೇಟ್ ಬ್ರೋಕರ್ಸ್. ಏನ್ರಿ ಏನೋ ಗೊಣಕೋತಿದ್ದೀರಾ? ಏನು ಇಲ್ಲಪ್ಪ. ಮೇಡಮ್, ಸೈಟ್ ಬೇಕೇನ್ರಿ? ಸೈಟಾ? ಬೇಡಪ್ಪ, ಸದ್ಯ ಬ್ಲೌಸ್ ಹೊಲ್ಸ್ಕೊಂಡು ಹೋದ್ರೆ ಸಾಕಾಗಿದೆ. ನೋಡಪ್ಪ, ತಲಹರಟೆ ಮಾಡಿದೆ ಪ್ಯಾಲೇಸ್ ಆರ್ಚರ್ಡ್ಸ್ ಪಾಪ $1 ಕೊಡ್ತೀನಿ. ಅಯ್ಯಯ್ಯಯ್ಯೋ, ಸದ್ಯ ಡಾಲರ್ ಗಿಜ್ಜರ್ ವಿಚಾರ ಎತ್ತಿಬಿಟ್ಟಿರಾ? ನಿಮ್ಮ ಒಬಾಮ ಇದ್ದಾನೆ ನೋಡ್ರಿ, ಅವ್ನ ಸೀನದ $1 ಬೆಲೆ ಹಂಗೆ ಉದುರೋಯ್ತದೆ. ಹೋಗ್ಕೊಳ್ಳಿ, $100 ಚೇಂಜ್ ಇಟ್ಟಿದೀಯಾ? ಎಲ್ಲ ಚಿಲ್ಲರೆ ಜನನೇ. ಬೆಂಗಳೂರಲ್ಲಿ ಹೋಗಿ ಯಾರಿಗಾರ $100 ಚಿಲ್ಲರೆಗಿಲ್ಲ ಕೇಳ್ಬಿಟ್ಟಿರಾ? ಮತ್ತೆ ಏನಪ್ಪ ಮಾಡ್ಲಿ, ನೀನೇ ಹೇಳು. ನಂಗೆ ಇವಾಗ ಎಮರ್ಜೆನ್ಸಿ. ಅಯ್ಯೋ, ಮನೆಯಲ್ಲಿ ನಮ್ಮ ಎಂಡ್ರನ್ ಬಿಟ್ಕೊಂಡು ಗಾಢ ಆದಷ್ಟು ಅಂದ್ರೆ EMI ಬಂದು ನೇತಾಕೊಂಡು ಹೋಗ್ಲಿ, ಬನ್ರಿ, ಅತ್ಲಾ ಕರ್ಕೊಂಡು ಹೋಗ್ತೀನಿ, ಕೂತ್ಕೊಳ್ರಿ. ಬೀಟ್ ಹಾಕ್ತೀಯಾ? ಅಯ್ಯಯ್ಯ, ನೀವು ಮೀಟರ್ ಹಾಕೊಂಡು ನಿಲ್ಸಿದ್ರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀನಿ, ಬರ್ರಿ. ಫ್ರೀಯಾಗಿ ಕರ್ಕೊಂಡ್ರೆ ಬರ್ತೀನಿ, ನಡಿ. ಕೂತ್ಕೊಂಡ್ರಿ ಮೇಡಮ್, ರೆಡಿನೇನ್ರಿ? ಹ್ಞೂ, ಸ್ವಲ್ಪ ನಿಧಾನ. ಸೀರೆ ಬಿಚ್ಚಿ ಸಿಕ್ಕಾಕೊಂಡ್ಬಿಡುತ್ತೆ, ನಿಧಾನಕ್ಕೆ. ನಿಮ್ ಸೀರೆ ಅದು ಬೇರೆ ಕೇಳ, ಬನ್ನಿ. ಬಂತು, ಇಳ್ಕೊಳ್ರಿ ಮೇಡಮ್. ಯಾವ್ದು ಪ್ಯಾಲೇಸ್ ಆರ್ಚರ್ಡ್, ಇಳ್ಕೊಳ್ರಿ. ನೋಡಪ್ಪ, ಇಷ್ಟು ಹೊತ್ತಲ್ಲಿ ದೇವ್ರ ಕಣ್ಣ ಕರ್ಕೊಂಡ್ಬಂದು ಬಿಟ್ಟಿದೀಯಾ. ನೋಡು, ಈ ಹೊತ್ತಲ್ಲಿ ನಂಗೆ ಆಟೋ ಸಿಗಲ್ಲ, ಇಲ್ಲೇ ಕಾಯ್ತಾ ಇರು. 5 ನಿಮಿಷ ಬಂದ್ಬಿಡ್ತೀನಿ. ನೋಡು, ಅಮೇರಿಕಾಯಿಂದ ಚಾಕ್ಲೇಟ್ ತಂದಿದ್ದೀನಿ, ತಿಂತಾ ಇರು, ಬಂದ್ಬಿಡ್ತೀನಿ. ಈ ಅಮೇರಿಕಾದವರು ಈ ಜಿಪ್ಲ ಹಾಕಲ್ಲಿ ಚಾಕ್ಲೇಟ್ ಹಾಕೊಂಡು ಪ್ರಪಂಚನ ಕೊಂಡ್ಕೊಂಡ್ ವೆಯ್ಟ್ ಮಾಡ್ಬೇಕಂತ ಇವ್ರಿಗೆ. ರೇ ಹೋಗಿ ರೀ, ಇದ್ಯಾವುದೋ ಪ್ಯಾಲೇಸ್ ಆರ್ಚರ್ಡ್ ಬಂದು ಸಿಗಾಕೊಂಡಲ್ಲಪ್ಪ. ಏನಮ್ಮ, ನಿಮ್ಮನೆ ಕಡೆಗೆ ಹೋಗ್ತಾ ಇದ್ದೀನಿ, ಜನಗಳ ನೈಟ್ ಬ್ಲಾಕ್ ಬರ್ತೀರೇನ್ರಿ? ಯಾವ ಫ್ರೆಂಡು? ಯಾರೇ ಅದು ಬರಕ್ಕಿಲ್ಲ ಅಂದಿದ್ದು? ನಂಗೆಲ್ಲ ನನಗೆ ಹೇಳ್ತೀರಂದ್ರೆ ಬಂದೇ ಇರಿ, 1 ನಿಮಿಷ ಕೈ ನೋಡ್ಕೊತೀನಿ. ಒಂದು ಟೇಲರ್
ಏನಾದ್ರೂ ಬ್ಲೌಸ್ ಹೊಲ್ಕೊಡ್ತೀನಿ ಅಂದ್ರೆ ಮೂಲೆಗುಡಿ ಗಣೇಶಂಗೆ ಹಿಡ್ಕಾಯ್ ಬರ್ತೀನಿ ರೀ ರೀ ನಿಮ್ ನೋಡಿ ದೇವ್ರ ದರ್ಶನ ಆದಂಗೆ ಆಯ್ತು ರೀ. ನೋಡ್ರಿ 10 ಸೀರೆ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ಹಳೆ ಟೇಲರು ಪಾಪಿ ಕೈ ಕೊಟ್ಬಿಟ್ಟ. ನಿನ್ನೆ ನೆಚ್ಕೊಂಡು ದೂರದಿಂದ ಬಂದಿದ್ದೀನಿ. ನಿರಾಶೆ ಮಾಡಬೇಡ್ರಿ. ಏನು ಮೇಡಮ್, ಅಮೇರಿಕನ? ಕೇಳ ಹೆಂಗ್ ಗೊತ್ತಾಯ್ತು? ಹೇ, ಈ ಥರ ಬೆಂಗಳೂರಲ್ಲಿ ಮ್ಯಾಚಿಂಗ್ ಸೀರೆ ಬ್ಲೌಸ್ ಫ್ಯಾಷನ್ ಹೋಗಿ 5 ವರ್ಷ ಆಯಿತು. ನೋಡಿ ಮೇಡಮ್, ಇವಾಗ ಟ್ರೆಂಡ್ ಏನು ಅಂದರೆ ಫಸ್ಟು ಟೈಲರ್ ಹತ್ರ ಅಪಾಯಿಂಟ್ಮೆಂಟ್ ಸೆಟ್ ಮಾಡಿಕೊಂಡು ಡಿಸೈನರ್ ಬ್ಲೌಸ್ ಹೊಲಿಸ್ಕೊಂಡು ಅದಕ್ಕೆ ಮಿಕ್ಸ್ ಮ್ಯಾಚು ಆಗುವಂಥ ಸೀರೆ ತಗೋಬೇಕು. ಈ ಸಲ ಗೊತ್ತಾಗ್ಲಿಲ್ಲಪ್ಪ. ನೆಕ್ಸ್ಟ್ ಟೈಮು ನಿನ್ನ ಹತ್ರ ಡೇಟ್ ಫಿಕ್ಸ್ ಮಾಡಿಸ್ಕೊಂಡೆ ಪ್ಲೇನ್ ಟಿಕೆಟ್ ಬುಕ್ ಮಾಡಿಸ್ಕೊಂಡೆ. ಈ ಸಲ ಹೊಲ್ಕೊಟ್ಬಿಡಪ್ಪ, ಅಳತೆ ಬ್ಲೌಸ್ ಇದೆ. ಈ ಹೇಳ್ದಾಗ ಆಗಕ್ಕಿಲ್ಲ ಮೇಡಮ್. ಯಾಕಪ್ಪ ಆಗಲ್ಲ ಅಂತೀಯಾ? ಮೇಡಮ್, ನೀವು ಸ್ಯಾನ್ ಅಕ್ಕ ಫಂಕ್ಷನ್ಗೆ ಹೋಗ್ತೀರಾ, ಕನ್ನಡ ಆರಿಝೋನಾ ಫಂಕ್ಷನ್ಗೆ ಹೋಗ್ತೀರಾ, ಈ ಥರ ಬ್ಲೌಸ್ ಹಾಕೊಂಡು ಔಟ್ಡೇಟೆಡ್ ಆಗಿ ನಮ್ಮ ಹೆಸರು ಹೇಳ್ಬಿಟ್ರೆ ನಮ್ಮ ರೆಪ್ಯುಟೇಷನ್ ಆಗ್ಬೇಕು. ಆಗಕ್ಕಿಲ್ಲ ಮೇಡಮ್. ಹೋಗ್ಕೊಳ್ಳಿ, ನೀನೇ ಅಳತೆ ತಗೋಪ್ಪ. ಮೇಡಮ್, ನಿಮಗೆ ಯಾವ ಅಳತೆ ಬೇಕೋ ಹೇಳಿ, ಅದು ನಿಮಗೆ ಕರೆಕ್ಟಾಗಿ ಫಿಟ್ ಆಗಂಗೆ ಹೊಲ್ಕೊಡ್ತೀನಿ. ಸ್ಲೀವ್ ಅಳತೆ ಬೇಡವಾ? ಸ್ಲೀವ್ಲೆಸ್ ಮೇಡಮ್. ಬ್ಯಾಕ್ ಅಳತೆ? ಬ್ಯಾಕ್ಲೆಸ್ಸು. ಸ್ಲೀವ್ಲೆಸ್ಸು, ಬ್ಯಾಕ್ಲೆಸ್ಸು ಹಿಂಗೆ ಬ್ಲೌಸ್ ಹೊಲ್ಕೊಳಕ್ ಗೋಳಿಕೊತಾ ಇದ್ರೆ ಒಂದಿನ ಬ್ಲೌಸ್ಲೆಸ್ ಸಾರಿ ಫ್ಯಾಷನ್ ಆಗುತ್ತೆ. ಮೇಡಮ್, ಅದು ಇವಾಗಲೇ ಇದೆಯಲ್ಲ, ವ್ಯಾನಿಷಿಂಗ್ ಬ್ಲೌಸ್. ಅದು ನನ್ನ ಡಿಸೈನೇ ನೋಡಿ. 4 ಜನ ಹಾಕೊಂಡು ಮುಂದೆ ಕೂತಿದ್ದಾರೆ. ಏನೋ ಒಂದು ಹಾಳಾಗಿ ಹೋಗ್ಲಿ. ಎಷ್ಟು ಚಾರ್ಜ್ ಮಾಡ್ತೀಯಾ? ಈ INR ಕೇಳೋ ಬುದ್ಧಿಗಳೆಲ್ಲ ಬರೀ NRIಗಳಿವೆ. 2000 rupees ಮೇಡಮ್. 2000 ರುಪೀಸಾ? ಪರವಾಗಿಲ್ಲ. 10 ಬ್ಲೌಸ್ಗೆ 2000 ಅಂದ್ರೆ ಒಂದು ಬ್ಲೌಸ್ಗೆ 200 ರೂಪಾಯಿ. ನಮ್ಮ ಹಳೆ ಟೇಲರು ಪಾಪಿ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದ ಕಣ್ರಿ. ಮೇಡಮ್, ಒಂದು ಬ್ಲೌಸ್ಗೆ ಒಂದು ಬ್ಲೌಸ್ಗೆ 2000 ರುಪೀಸಾ? ಸ್ಲೀವ್ ಇಲ್ಲ, ಬ್ಯಾಕ್ ಇಲ್ಲ, ಬಟ್ಟೆನೂ ಮಿಗಿಸ್ಕೊಂಡ್ಬಿಡ್ತೀಯ. ಯಾಕಲ್ಲ 2000 ರುಪೀಸು? ಫ್ಯಾಷನ್ ವಾಲಾ ಮೇಡಮ್, ಸ್ವಲ್ಪ ಸೈಡ್ ಯಾರೇ ಅವರು? ಮೇಡಮ್, ಫೇಮಸ್ ಬಾಲಿವುಡ್ ಡಿಸೈನರು ಪಪ್ಪು ಫ್ಯಾಷನ್ ವಾಲಾ. ಸ್ವಲ್ಪ ಸೈಡ್ ನಿಂತ್ಬಿಡಿ. शाहरुख कैसा है यार? सॉरी यार, तेरी पार्टी में नहीं आ सका. गुस्सा मत हो यार. अच्छा तो 1 मिनट होल्ड कर. हाँ सलमान भाई. दबंग 3 वेरी गुड, कंग्रेचुलेशंस. वो कॉस्ट्यूम डिजाइन करना है. हो जाएगा बिल्कुल. Hey, make sure he takes me in Dabang 3, okay? टेलर भाई. पप्पू भाई, कैसे हैं? मैं ठीक हूँ, तुम कैसे हो? अच्छा हूँ. अच्छा देखो, हाँ? तुमसे मिलने मुंबई से बैंगलोर तक आया हूँ. वाह, क्या मेहरबानी है. और वो तुम्हारा वैनिशिंग ब्लाउज, हाय, वो बॉलीवुड में बहुत हिट हो गया. वाह. तो अगले मूवी में हाँ, कटरीना है. कटरीना क्या? यस. कटरीना. मेजरमेंट चाहिए भाई, मेजरमेंट चाहिए. ಈಗ ತಾನೇ ಮೆಜರ್ಮೆಂಟ್ ಬೇಡ ಅಂದ್ರಲ್ರಿ? ಮೇಡಮ್, ನಿಮಗೆ ಮೆಷರ್ಮೆಂಟ್ ಬೇಡ. ಕಟ್ರೀನಾ ನೋಡ್ತಾ ಇದ್ರೆ ಒಂದು ಮೆಷರ್ಮೆಂಟ್ कहाँ है भाई कटरीना? पेशेंस टेलर भाई. नो प्रॉब्लम. कटरीना बाद में. हाँ, फिलहाल कटरीना का राइट आइटम अच्छा है, नो प्रॉब्लम. और कटरीना का लेफ्ट आइटम, ये भी अच्छा है, नो प्रॉब्लम. इनके लिए सिलना है. हाँ,
बाद में कटरीना सीधे फ्रंट एंड सेंटर। वाह वाह, क्या बात है, क्या बात है। अभी कैटलॉग दिखा। नो प्रॉब्लम, बैठिए सर, बैठिए। रमेश अಣ್ಣ 2/3 ಮೋಸಂಬಿ ಜ್ಯೂಸ್ ತಗೊಂಬಪ್ಪ. Excuse me, I am from Phoenix, America. We are having a big Kannada convention in Bay Area. Akka, if you know Deepika Padukone, can you arrange for her to come to Akka? Did you say you're from America? Of course I know Deepika Padukone. But the flight to America, it's so long. And the people in America, they're so cheap. When we come for our shows, you make us stay in somebody's houses. And you don't even book us in any hotels. But if it's Dubai, different story. Short flight, star hotels. You know, we stayed at the Burj Khalifa penthouse, and the sheikh once bought me a car. So if it's Dubai, let us know. ಅಕ್ಕ ಅವ್ರಿಗೆ ನೆಕ್ಸ್ಟ್ ಕನ್ವೆನ್ಷನ್ನ ದುಬೈಲಿ कब तक मिलेगा? आपके लिए 30 मिनट्स, बैठिए सर, 30 मिनट्स. We gotta go. ओह सॉरी टेलर भाई, भूल गया। वो लीला पैलेस में प्रीति जिंटा ने पार्टी के लिए बुलाया है। ಪ್ರೀತಿ ಜಿಂಟಾ बाद में मिलेंगे। ಅವ್ರನ್ನ ಒಂದು ಕರ್ಕೊಂಡ್ಬಂದ್ಬಿಡಿ ಸರ್, ಒಂದು ಮೆಜರ್ಮೆಂಟ್ ಹಾಕೊಡೋಣ. ನನ್ನ ಬ್ಲೌಸು ಮೇಡಮ್, ಕಟ್ರೀನಾ, ಪ್ರೀತಿ, ಬಾಲಿವುಡ್ ಟೈಮೇ ಇಲ್ಲ ಮೇಡಮ್, 1 ವಾರ ತನಕ ಮಾತಾಡಿಸ್ಬೇಕು. ಬೇರೆ ಅಕ್ಕಗೂ ಬ್ಲೌಸು ಸೀರೆ ರಿಪೀಟ್. ಹಳೆಯ ಬ್ಲೌಸಿಗೆ ತುಂಬ ಫ್ಯಾಟು, ಹೊಸ ಬ್ಲೌಸ್ಗಳು ಎಷ್ಟು ಹಾಟು. ಕಾಯ್ತಿರ್ತೀವಿ ಟೈಲರ್ ಡೇಟು, ಆದ್ರೂ ಮಾಡಿಸ್ತಾನೆ ಅವನು ವೇಟು. ದೇಶ ಬಿಟ್ಟು ವಲಸೆ ಹೋದ ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ಸ್. ಅರ್ಜೆನ್ಸಿ. ಏನಾಯ್ತಮ್ಮ? ಅಯ್ಯೋ, ಕೆಲ್ಸದ ನಿಂಗೆ ಬಂದಿಲ್ಲ ಕಣೆ. ಅಡುಗೆ ಮನೇಲಿ ಪಾತ್ರೆ ರಾಶಿ ಬಿದ್ದಿದೆ. SMS ಕಳ್ಸಿದ್ ಬರಲ್ಲ ಅಂತ ಕಳಿಸ್ಬಿಟ್ಲು. ಈ ಪ್ರಕಾಶ, ನೀನ್ ಬೆನ್ಸ್ ಗಾಡಿ ತಗೊಂಡು ಹೋಗಿ ನಿಂಗೆ ಕರ್ಕೊಂಬಾರೋ. ಬೆನ್ಸ್ ಗಾಡಿ ನೋಡಿದ್ರೆ ಬರ್ತಾಳೆ. ನಿಂಗೇನ್ ಕರ್ಕೊಂಬರಕ್ಕೆ ನನ್ನ ಬೆನ್ಸ್ ಗಾಡಿನ? ಕಣೋ. Packy baby, you wanna do the dishes? Oh no, let's go. ನೋಡಿದ್ರ ನನ್ನ ಕಥೆ. ಉಸಿರೇ ತಿಕ್ಕೋ ನಿಂಗಿಗೂ ನಂಗಿಂತ ಜಾಸ್ತಿ ರೆಸ್ಪೆಕ್ಟು. ನಾನ್ ರೆಸಿಡೆಂಟ್ ಇಂಡಿಯನ್ನಿಂದ ನಾನ್ ರೆಸ್ಪೆಕ್ಟೆಡ್ ಇಂಡಿಯನ್ ಆಗಿದ್ದೀನಿ. ಏನ್ ನೋಡ್ತಾ ಇದ್ದೀರಾ? ನೀವು ಅಷ್ಟೇ. ಇದ್ದಾಗ ಇಲ್ಲಿ ಭೂಮು, ಇಲ್ಲಿ ಬಂದರೆ ಅಲ್ಲಿ ಭೂಮು. ನಮ್ ಕಥೆ ಇಲ್ಲಿ ಬರೀ ಡೂಮು. ಏನಿದು ಆ ದೇವ್ರ ಗೇಮು. ದೇಶ ಎಲ್ಲರ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನಲಿಸಿದ ಒಂದೇ ಒಂದು ನಿಮಿಷ ಪಾತ್ರ ಪರಿಚಯ ಮಾಡಿಸ್ತೇ ಮಾಡಬೇಕು ನಾನು. ಶ್ರೀವಾಣಿ ಶ್ರೀಕಂಠಯ್ಯ, ರೇಖಾ ಶರ್ಮಾ, ಕಮಲಾ ರಾವ್, ವಿನೀತ್ ರಾವ್, HR ವಿಕ್ರಮ್, ಅಂಜನಾ ಕಲ್ಯಾಣ್, ವಿನಯ್ ಶರ್ಮಾ, ಶ್ರೀಧರ್ ಚನ್ನಗಿರಿ, ವಿದ್ಯಾ ಶ್ರೀಧರ್, ರಾಮಾ ಶರ್ಮಾ, ಆಟೋಪ್ರಾಪ್ ರಾಮಾ ಶರ್ಮಾ,
Kavita Kulkarni, Umesh Kulkarni, Anantram Kalya. Thank you very much. ಅಮೆರಿಕಾಗೆ ಬರಕಿಲ್ಲ. ನಮ್ಮೆಲ್ಲರ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ನೆಲೆಸಿದ ಈ ನಾಟಕ ತಂಡಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಈ ನಾಟಕದ ನಿರ್ದೇಶಕಿ ಶ್ರೀಮತಿ ಸವಿತಾ ಕಲ್ಯ ಅವರಿಗೆ ಅಕ್ಕ ತಂಡದ ಪರವಾಗಿ ಒಂದು ನೆನಪಿನ ಕಿರುಕಾಣಿಕೆ.